ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ರವಾ ಖೀರ್ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ನಮ್ಮ ಹಿರಿಯರ ಹಬ್ಬಕ್ಕೆ ಈ ಸ್ವೀಟ್ನ ಸ್ಪೆಷಲಾಗಿ ಮಾಡ್ತೀವಿ. ಸೊ ಈಗ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬರ್ರಿ. ಉಪ್ಪಿಟ್ಟು ರವೆನ 1 ಕಪ್ ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ, ಬನ್ಸಿ ರವೆ, ಆಮೇಲೆ ಕೊಬ್ಬರಿನ ಈ ಥರ ತುರಿದಿಟ್ಕೊಂಡಿದ್ದೀನಿ, ಆಮೇಲೆ ಗಸಗಸೆ ತೊಗೊಂಡಿದ್ದೀನಿ. ಇದು ಗಾರ್ನಿಷಿಂಗ್ ಮಾಡೋಕ್ಕೆ ಪಿಸ್ತಾ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ, ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ, ಆಮೇಲೆ ಸೋಂಪು ಕಾಳನ್ನ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ, ಆಮೇಲೆ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಆಮೇಲೆ ತುಪ್ಪ ತೊಗೊಂಡಿದ್ದೀನಿ. ಸೊ ಈಗ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸ್ಟವ್ ಮೇಲೆ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ರವೆನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಸೊ ಈಗ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ರವೆನ ಹಾಕ್ಕೊತಾ ಇದ್ದೀನಿ. ಸೊ ತುಪ್ಪದಲ್ಲಿ ರವೆನ ಹುರ್ಕೋಬೇಕು. ಸೊ ನೋಡಿ, ಇದು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಮತ್ತು ನೆಕ್ಸ್ಟ್ ಈ ಕಡೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸೊ ಈಗ ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ ಬನ್ನಿ. ಸೊ ಈಗ ಬೆಲ್ಲನ ಹಾಕ್ಕೊತಾ ಇದ್ದೀನಿ. 3 ಅಚ್ಚು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ರವೆ ಎಲ್ಲ ಹುರ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ ರವೆನ ಈಗ. ಸೊ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಈ ಪಾತ್ರೆಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಏನು ಏಲಕ್ಕಿ ಮತ್ತು ಚಕ್ಕೆ ಲವಂಗ ತೊಗೊಂಡಿದ್ವಲ್ಲ, ಈಗ ಹಾಕ್ಕೊತಾ ಇದ್ದೀನಿ. ನೋಡಿ, ಚಿಟಪಟ ಅಂತ ಸೌಂಡ್ ಬರ್ತಿದೆ. ಮತ್ತು ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಕಡೆ ಬೆಲ್ಲದ ಪಾಕನೂ ಆಗ್ತಾಯಿದೆ. ನೋಡಿ, ಮತ್ತು ನಾನು ಸ್ವಲ್ಪ ಬಾದಾಮಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸೋಂಪು ಕಾಳು ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ನೋಡಿ, ಈ ಥರ ಫ್ರೈ ಆಗಿದೆ. ಸೊ ಈಗ ಇದಕ್ಕೆ ಬೆಲ್ಲದ ಪಾಕನ ಹಾಕ್ಕೊಂಬಿಡೋಣ ಬನ್ನಿ. ಸೊ ಬೆಲ್ಲ ಪಾಕನ ಸ್ವಲ್ಪ ಸೋಸ್ಕೋಬೇಕು. ನೋಡಿ, ಇದಕ್ಕೆ ನಾನು ಬೆಲ್ಲದ ಪಾಕನ ಆ್ಯಡ್ ಮಾಡಿದ್ದೀನಿ. ಸೊ ಆಗಲೇ ನಾನು 1.5 ಲೋಟ ನೀರು ಹಾಕಿದ್ದೆ ಬೆಲ್ಲದ ಪಾಕಕ್ಕೆ. ಈಗ ಮತ್ತೆ 1 ಲೋಟ, ಈ ಲೋಟದಿಂದ ಮತ್ತೆ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನಾವು 1 ಕಪ್ ರವೆನ ತೊಗೊಂಡಿದ್ವಲ್ಲ, ಅದಕ್ಕೆ 2.5 ಲೋಟ ನಾನು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಪಾಕ ಕುದೀತಾ ಇದೆ. ಸೊ ಇದಕ್ಕೆ ಈಗ ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ರವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಕುಕ್ ಆಗಬೇಕು. ಸೊ ಇದೇನು ರವಾ ಖೀರ್ ಇದೆಯಲ್ಲ, ಸೊ ನಮ್ಮ ಅಜ್ಜಿಗೆ ಭಾಳ ಇಷ್ಟ. ನೀನು ಭಾಳ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿ ನನಗೆ ಇದು ಮಾಡ್ತಾರೆ. ಸೊ ಅಜ್ಜಿ ಅಂದರೆ ಅಮ್ಮಂಗೆ ಸೊ ಭಾಳ ಇಷ್ಟ ಅವರಿಗಿದು. ಸೊ ನೋಡಿ, ಈ ಥರ ಕುಕ್ಕಾಗಿದೆ, ಆಗ್ತಾಯಿದೆ. ಸೊ ಕುಕ್ಕಾಗಲಿ, ಅಲ್ಲಿ ತನಕ ನಾವು ಸಾಸ್. ನೋಡಿ, ನಾನು ಮತ್ತೆ ಈ ಕಡೆ ಚಿಕ್ಕದೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಸೊ ಈಗ ಗಸಗಸೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆನ ಹಾಕ್ಕೊತಾ ಇದ್ದೀನಿ. ಚಿಟಪಟ ಅನ್ಬೇಕದು. ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡಿ, ಈ ಥರ ಕುಕ್ಕಾಗಬೇಕು. ಇನ್ನೂ ಒಂದು 5 ಮಿನಿಟ್ಸ್ ಕುಕ್ಕಾದರೆ ಸೊ ರವಾ ಖೀರ್ ರೆಡಿ ಆಗುತ್ತೆ. ಹಲ್ವಾನು ಅನ್ಬೋದು, ಖೀರು ಅಂತ ಹೇಳ್ಬೋದು. ನೋಡಿ, ಈ ಥರ ಕುಕ್ ಆಗ್ತಾ ಇದೆ. ಸೊ ಈಗ 10 ಮಿನಿಟ್ಸ್ ಕಡಿಮೆ ಫ್ಲೇಮಲ್ಲೇ ಇದಕ್ಕೆ ಕುಕ್ ಮಾಡೋಣ. ಸೊ ನೋಡಿ, ಈಗ ಒಂದು ಸರ್ವಿಂಗ್ ಬೌಲಲ್ಲಿ ತೊಗೊಂಡಿದ್ದೀನಿ. ಸೊ ಈಗ ಗಾರ್ನಿಷಿಂಗ್ ಮಾಡ್ಕೊಂಬಿಡೋಣ ಬನ್ನಿ. ಸೊ ಏನು ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ, ಇದಕ್ಕೆ ಈಗ ಗಾರ್ನಿಷಿಂಗ್ ಮಾಡ್ಕೊಳ್ಳೋಣ. ನೋಡಿ, ಗಾರ್ನಿಷಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸಿಹಿಯಾದ ರವಾ ಖೀರ್ ಅಥವಾ ರವಾ ಹಲ್ವಾ ರೆಡಿಯಾಗಿದೆ.
ಸೊ ಈಗ ಗಾರ್ನಿಷಿಂಗ್ ಕೂಡ ಮಾಡಿದ್ದೀನಿ. ಮಿಸ್ ಮಾಡದೆ ಮನೆಯಲ್ಲಿ ನೀವು ಸಹ ಖಂಡಿತವಾಗಿ ಟ್ರೈ ಮಾಡಿ. ಸೊ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿ ಯು, ಟಾಟಾ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.